ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಎಲ್ಲ ಜಾತಿ, ಮತ, ಪಂಥ, ವರ್ಗದ ಜನರನ್ನೊಳಗೊಂಡಿದೆ. ಇದು ಎಲ್ಲರನ್ನೂ ತನ್ನ ಕಡೆ ಸೆಳೆಯುವುದಕ್ಕೆ ಕಾರಣ ಬೆಂಗಳೂರಿನ ಹವಗುಣ. ಬೆಂಗಳೂರನ್ನು ಸ್ಥಾಪಿಸಿರುವ ಕೀರ್ತಿ ಹಿರಿಯ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇತಿಹಾಸದಲ್ಲಿ 1ನೇ ಕೆಂಪೇಗೌಡ ಮತ್ತು ಹಿರಿಯ ಕೆಂಪೇಗೌಡರನ್ನ ಬೆಂಗಳೂರಿನ ನಿರ್ಮಾತೃ ಎಂದು ಕರೆಯುತ್ತಾರೆ. ಇವತ್ತಿನ ವಿಷಯ ನಮ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಿಳಿದುಕೊಳ್ಳೋಣ. ಕೆಂಪೇಗೌಡರು ಸ್ಥಾಪಿಸಿರುವ ಬೆಂಗಳೂರು ಇಂದು ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಇದರ ಜೊತೆಗೆ ಕೆಂಪೇಗೌಡರ ಹೆಸರು ಜಗದ್ವಿಖ್ಯಾತವಾಗಿದೆ. ಇಂದು ಬೆಂಗಳೂರಿನ ಹೊರಭಾಗದಲ್ಲಿ ಸ್ಥಾಪನೆಯಾಗಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಇವರ ಹೆಸರನ್ನೇ ಇಡಲಾಗಿದೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕ್ರಿಸ್ತಶಕ 1420ರಿಂದ 1728ರವರೆಗೆ ಕೂಡ ಆಡಳಿತ ನಡೆಸಿದ ಯಲಹಂಕ ನಾಡಪ್ರಭುಗಳು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರ ವಂಶ, ಸಾಧನೆ, ಜನನ, ಮರಣ ಇವುಗಳ ಸಂಪೂರ್ಣ ಮಾಹಿತಿಯನ್ನ ಈಗ ತಿಳಿಯೋಣ. ಈ ಮಹಾನಗರವನ್ನ ಬೆಂಗಳೂರು, ಬೆಂದಕಾಳೂರು, ಬೆಂದಕಾಡೂರು, ಸಿಲಿಕಾನ್ ಸಿಟಿ ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಲೆಕ್ಕವಿಲ್ಲದಷ್ಟು ಮಂದಿ ಬೆಂಗಳೂರಿಗೆ ಉದ್ಯೋಗ ಹರಸಿಕೊಂಡು ಬರುತ್ತಾರೆ ಎಂದರೆ ಬೆಂಗಳೂರು ಎಷ್ಟು ಆಕರ್ಷಕ ಎಂಬುದು ಗೊತ್ತಾಗುತ್ತೆ. ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ಎಂಬುದಕ್ಕೆ ಅವರು ಕಟ್ಟಿಸಿದ ಕೆರೆ, ಕಾಲುವೆ, ಕಟ್ಟೆ, ಕೋಟೆ, ಪೇಟೆಗಳೇ ಸಾಕ್ಷಿಯಾಗಿವೆ. ಬೆಂಗಳೂರು ಎಂಬ ಹೆಸರು ಬರಲು ಹಲವಾರು ಕಾರಣಗಳಿವೆ. ಆದರೆ ಮೊದಲಿಗೆ ಬೆಂದಕಾಳೂರು ಬೆಂಗಳೂರು ಆಯಿತು ಎಂಬ ಕಥೆ ಇದೆ. ಶಿವನ ಸಮುದ್ರದ ವಾಯುವ್ಯ ಭಾಗಕ್ಕೆ ಅಂದರೆ ಈಗಿನ ಕೊಡಿಗೆಹಳ್ಳಿಯಲ್ಲಿ ಒಂದು ಕಾಡಿತ್ತು. ಆ ಕಾಡಿನ ಮಧ್ಯೆ ಬೆಂದೂರು ಎಂಬ ಹಳ್ಳಿ ಇತ್ತು. ಇಲ್ಲಿಗೆ ಹೊಯ್ಸಳ ದೊರೆ ಬಳ್ಳಾಳ ಬೇಟೆಗಾಗಿ ಬರುತ್ತಾರೆ. ಜೊತೆಗೆ ಬಂದವರೆಲ್ಲ ದಾರಿ ತಪ್ಪಿ ಮಿಸ್ ಆಗುತ್ತಾರೆ. ಆಗ ಒಬ್ಬರೇ ಕಾಡನ್ನು ಸುತ್ತಿ ಸುಸ್ತಾಗಿ ಬಳಲಿಕೆ ಆಗಿ ನೀರನ್ನು ಕುಡಿಯಲು ಒಂದು ಗುಡಿಸಲ ಬಳಿ ಬಂದು ನೀರು ಕುಡಿಯಲು ಕೇಳಿದಾಗ ಅಲ್ಲಿದ್ದ ಮುದುಕಿ ತಾನು ಮಾಡಿದ ಬೆಂದ ಕಾಳು ಹಾಗೂ ನೀರನ್ನು ಕೊಟ್ಟು ಉಪಚಾರ ಮಾಡುತ್ತಾಳೆ. ಆಗ ಆ ರಾಜ ಸಂತೋಷವಾಗಿ ತನಗೆ ಉಪಚಾರ ಮಾಡಿದ ಮುದುಕಿಗೆ ಏನಾದರೂ ಬಹುಮಾನ ಕೊಡಬೇಕಲ್ಲ ಅಂತ ನಿರ್ಧರಿಸಿ ಆ ಮುದುಕಿ ವಾಸವಾಗಿದ್ದ ಜಾಗಕ್ಕೆ ಬೆಂದಕಾಳೂರು ಎಂಬ ಹೆಸರಿಡುತ್ತಾರೆ. ಬೆಂದಕಾಳೂರು ಪ್ಲಸ್ ಊರು ಬೆಂಗಳೂರು ಆಯಿತು ಎಂಬ ಕಥೆ ಇದೆ. ಈ ಕಥೆಗಿಂತ 200 ವರ್ಷಗಳ ಹಿಂದೆಯೇ ಬೆಂಗಳೂರು ಎಂಬ ಊರು ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಎಂ.ಇ. ಕೃಷ್ಣರಾಯ ಮತ್ತು ಎಂ. ಕೇಶವ ಭಟ್ಟರು ಇತಿಹಾಸ ದರ್ಶನ ಕೃತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಬೆಂಗಳೂರಿನ ಇತಿಹಾಸವನ್ನು ಬರೆದಿರುವ ಬಾಲಸುಂದರಾಯರು ಬೆಂಗಳೂರಿನ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.